ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೆ ಸಮಾಚಾರ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಕರ್ನಾಟಕ ಪ್ರಭಾಕರ ಭಟ್ಟ ದಕ್ಷಿಣ ಕನ್ನಡದ ಕಲ್ಲಡ್ಕದವರು ಇಡೀ ರಾಜ್ಯದಲ್ಲಿ ಕೋಮುವಾದದ ಫ್ಯಾಕ್ಟ್ರಿ ಅಂತ ಮಂಗಳೂರು ಏನಾದರೂ ಕರೆಸಿಕೊಳ್ಳುತ್ತಿದೆ. ಪ್ರಜ್ಞಾವಂತರ ನಾಡು ಮಂಗಳೂರು, ಕೋಮುವಾದದ ಬೀಡು ಅನ್ನುವಂತಹ ಇತಿಹಾಸ ಪುಟದಲ್ಲಿ ದಾಖಲಾಗುತ್ತೆ ಅನ್ನೋದಕ್ಕೆ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದು, ಕಾರಣವಾಗಿದ್ದು ಕಲ್ಲಡ್ಕ ಪ್ರಭಾಕರ ಭಟ್ರು. ತೀರಾ ಮೊನ್ನೆ ಸಿದ್ಧಾಂತವಿಲ್ಲದ ಕುಮಾರಣ್ಣ ಅಲಿಯಾಸ್ ಕುಮಾರಸ್ವಾಮಿ ಮಂಗಳೂರಿಗೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರ ಸ್ಕೂಲಿಗೆ ಹೋಗ್ಬಿಟ್ಟು, ಪಾಪ ಭಟ್ರು ಎಷ್ಟು ಒಳ್ಳೆಯವರು, ದೇವರಂತ ಮನುಷ್ಯ, ಇವ್ರ ಬಗ್ಗೆ ನನಗೆ ಯಾರ್ಯಾರೋ ತಪ್ಪು ಮಾಹಿತಿಗಳೆಲ್ಲ ಕೊಟ್ಟರು, ಇವ್ರ ವಿರುದ್ಧವಾಗಿ ಏನೇನೋ ಮಾತಾಡ್ಬಿಟ್ಟೆ, ವಿಷಾದ ವ್ಯಕ್ತಪಡಿಸ್ತೀನಿ, ಐ ಆಮ್ ವೆರಿ ಸಾರಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಜಾತ್ಯತೀತ ಜನತಾ ದಳದ ನಾಯಕ, ಜಾತ್ಯತೀತ ಜನತಾ ದಳ, ಜಾತ್ಯತೀತ ತತ್ವದಡಿ 2 ಸಾರಿ ಮುಖ್ಯಮಂತ್ರಿ ಆದಂತಹ ಪುಣ್ಯಾತ್ಮ. ಈ ಕಾಂಗ್ರೆಸ್ 135 ಸೀಟ್ ಬಂದ ಮೇಲೆ ಅದು ಏನಾಯ್ತೋ ಊರಿನೋ ಒಟ್ಟಿನಲ್ಲಿ BJP ಜೊತೆ ಸೇರ್ಕೊಂಡಿದ್ದಾರೆ. ದೇವೇಗೌಡರು ಪಾಪ ಇಳೆ ವಯಸ್ಸಿನಲ್ಲಿ ಅವರ ನಿರ್ಧಾರ ಅದು ಇರಬಹುದೇ, ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಈ ಕ್ಷಣಕ್ಕೂ ಕೂಡ ದೇವೇಗೌಡರ ಮೇಲೆ ಗೌರವ, ನಂಬಿಕೆ, ಪ್ರೀತಿ ಇದ್ದೇ ಇದೆ. ಅಂತಹ ಕರ್ನಾಟಕ ಪ್ರಭಾಕರ ಭಟ್ರು ಸದಾ ಕೋಮು ದ್ವೇಷ, ಸದಾ ಕೋಮುವಾದದ ವಿರುದ್ಧ, ಸದಾ ಮುಸಲ್ಮಾನರದ್ದೇ ಬೇಕು ಇವರಿಗೆ, ಸದಾ ಮುಸಲ್ಮಾನರದ್ದೇ ಬೇಕು, ಮ್ಯಾಟ್ರು ಬರೀ ಅವ್ರ ವಿಚಾರನೇ ಬ್ಯಾರಿ, ಮುಸಲ್ಮಾನ, ಮುಸ್ಲಿಂ ಜೀವನದುದ್ದಕ್ಕೂ ಮುಸಲ್ಮಾನರದ್ದೇ ಆದರೆ ಮ್ಯಾಟ್ರು, ಮುಸಲ್ಮಾನರದ್ದೇ ಅಂದರೆ ಮುಸಲ್ಮಾನರ ಮ್ಯಾಟ್ರು ಹಿಡ್ಕೊಂಡೇ ಬದ್ಕೊಂಡು ಬಂದವರು ಇರಲ್ಲ. ಈಗ ಹೊಸದಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕೊಳಕಾಗಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದೇನೋ ಅವ್ರು ಕೆಟ್ಟದಾಗ ಮಾತಾಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಮ್ನಿ ಭಟ್ಟ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಓಮ್ನಿ ಅಲ್ಲಾಡಿಸ್ತಿದ್ರು ಅಂತ ನೋಡಿ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆ ಓಮ್ನಿ ಯಾಕೆ ಅಲ್ಲಾಡ್ತು, ಅದ್ರೊಳಗಡೆ ಭಟ್ರು ಇದ್ರಾ, ಏನು ಕತೆ, ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಸುಮ್ಮನೆ ಹೇಳ್ತಾರೋ ನಿಜ ಹೇಳ್ತಾರೋ ನನಗೆ ಯಾಕೆ ಅದು. ಓಮ್ನಿ ಭಟ್ಟ ಅಂತ ಬಿಡಿ, ಪಕ್ಕಕ್ಕಿಡಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ, ವಿಚಾರ ಮಾತಾಡೋಣ. ಮುಸ್ಲಿಂ ಹೆಣ್ಮಕ್ಳು ಅವರಿಗೆ ದಿನಕ್ಕೊಬ್ಬ ಗಂಡ, ಅವ್ರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಅಂತ ಹೇಳಿ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಭಟ್ಟನಿಗೆ ಮೋದಿಯವರ ಸಾಂಸಾರಿಕ ಜೀವನದ ಬಗ್ಗೆ ಅರಿವಿರಬೇಕು. ಈ ಮೋದಿಯವರ ಹೆಂಡತಿ ಬಿಟ್ಟು ರಾಜಕಾರಣಕ್ಕೆ ಬಂದವರು ಅಂತ ಎಲ್ಲರಿಗೂ ಗೊತ್ತಿದೆ. ರಾಜಕಾರಣಕ್ಕೆ ಬಂದರು, ದೇಶ ಸೇವೆ ಮಾಡಕ್ಕೆ ಬಂದರು, ಪ್ರಧಾನಿ ಆಗಕ್ಕೆ ಬಂದರು, ಅದೆಲ್ಲ ಬೇಡ. ಮೋದಿ ಒಬ್ಬರು ಹೆಂಡತಿ ಬಿಟ್ಟಂತ ಒಬ್ಬ ಮನುಷ್ಯ. ಹೆಂಡತಿನ ಅದನ್ನು BJPಯವರು, ಮೋದಿ ಭಕ್ತರು ಹೆಂಡತಿಯನ್ನೇ ತ್ಯಾಗ ಮಾಡಿ ಬಂದಿದ್ದು ಅಂತ ಹೇಳ್ಬಿಟ್ಟು ಬುದ್ಧ ಆಗಿದ್ದ ಏನೇನೋ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನು ವಿರೋಧಿಗಳು ಹೆಂಡತಿಯನ್ನೇ ಬಿಟ್ಟವನು ಇನ್ನು ದೇಶವನ್ನು ರಕ್ಷಿಸ್ತಾನ ಅಂತ ಹೇಳಿ ಅವರು ಟೀಕೆ ಮಾಡುತ್ತಾರೆ. ಈಗ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ, ಪರ್ಮನೆಂಟ್ ಹೆಂಡತಿ ಬಿಟ್ಟಿದ್ದು ಮೋದಿ ಅಂತ ಹೇಳ್ಬಿಟ್ಟು ಟ್ರೋಲ್ ಆಗ್ತಾರೆ. ಗಂಡ ಕೊಟ್ಟಿದ್ದು ಹೋಗಲಪ್ಪ, ಪರ್ಮನೆಂಟ್ ಹೆಂಡತಿ ಬಿಟ್ಟ ಮೋದಿ ಬಗ್ಗೆ ಮಾತಾಡೋ ಭಟ್ಟ ಅಂತ ಹೇಳ್ಬಿಟ್ಟು ಕಲ್ಲಡ್ಕ ಭಟ್ಟನ ವಿರುದ್ಧ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜನ. ಬಿಡಿ, ಇಲ್ಲಿ ಮೋದಿ ಹೆಸರನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಇವ್ರ ಬೇಳೆ ಬೇಯಿಸ್ಕೊಳ್ಳಿ ಗೆಳ್ಕೊಂಡಿದ್ದಾರೆ. ನಾವು ಮೋದಿಯವರ ಬಗ್ಗೆ, ಅವರ ಸಾಂಸಾರಿಕ ಜೀವನದ ಬಗ್ಗೆ ಚರ್ಚೆ ಮಾಡೋ ನೆಸೆಸಿಟಿ ಇಲ್ಲ, ಅವ್ರ ಪಕ್ಕಕ್ಕೆ ಕೇಳೋಣ. ಯಾಕಂದರೆ ಈ ವಿಚಾರದಲ್ಲಿ ಅವ್ರು ನಿರುಪದ್ರವಿ, ಅವ್ರು ಹೇಳ್ಕೊಬಂದು ಅವ್ರ ಹೆಸರು ಹೇಳ್ಕೊಂಡು ಇವ್ರು ಬೇಳೆ ಬೇಯಿಸ್ಕೊತಾರೆ. ಹಾಗೆ ಮೋದಿಯ ಬಗ್ಗೆ ನಾವು ವಿಮರ್ಶೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೋದಿಯ ಬದಿಗೇಳೋಣ. ಈ ಭಟ್ಟನ ವಿಚಾರಕ್ಕೆ ಬರೋಣ. ದಿನಕ್ಕೊಬ್ಬ ಗಂಡ ಅಂದರೆ ಹೆಂಗ್ಲಾ ಭಟ್ಟ? ಯಾಕೆ ಇಡೀ ಕರ್ನಾಟಕದಲ್ಲಿರುವ ಅಷ್ಟೂ ಮುಸ್ಲಿಂ ಮಹಿಳೆಯರು ಗಂಡಂದ್ರಿರೋರು
ಈ ಥರ ವರ್ಡ್ ಯೂಸ್ ಮಾಡ್ತಾ ಇದ್ದೇನೆ, ಬೇಜಾರು ಮಾಡ್ಕೋಬೇಡಿ, ಕಂಪ್ಲೇಂಟ್ ಕೊಡಿ ಅಂದಮೇಲೆ ದೂರ ದಾಖಲಿಸಿ. ದಿನಕ್ಕೊಬ್ಬ ಗಂಡು ಅಂದ್ರೆ ಏನು ವೇಶ್ಯರ ಮುಸ್ಲಿಂ ಹೆಣ್ಮಕ್ಳು. ಏನೋ ಮಾತಾಡ್ತಿದ್ಯಾ ಬಟ ನೀನು? ಏನು ಇವ್ರಿಗೇನೋ ಏನಂತಾರೆ ನಿಯಂತ್ರಣ ಮಾಡೋಕ್ಕೆ ಆಗಲ್ವಾ ಸರ್ಕಾರದ ಕೈಲಿ? ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಲ್ಲಿ ಯಾಕೆ 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 ಹೆದರ್ತೀರಿ? ಅವರ ಹಿಂದೆ ದೊಡ್ಡ ಸಮೂಹ ಇದೆ, ದೊಡ್ಡ ಸಂಘಟನೆ ಇದೆ, ದೊಡ್ಡ ಹಿಂಡಿದೆ, ಇರುತ್ತೆ, ಇರಬೇಕು, ಇರಲಿ. ಆದರೆ ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ, ಸಂವಿಧಾನದ ಮೂಲ ಆಶಯಗಳಾದಂತಹ ಸಮಾನತೆ, ಸಮಗ್ರತೆ, ಸೌಹಾರ್ದತೆ, ಭಾತೃತ್ವ ಇವೆಲ್ಲವನ್ನು ಮೀರಿದಂತಹ ಈ ತರ ಕೋಮು ಪ್ರಚೋದಿತ ಸ್ಟೇಟ್ಮೆಂಟ್ ಅನ್ನ ಪದೇ 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 ಕೊಡ್ತಾ ಇದ್ದಾಗಲೂ ಆತನನ್ನ ಹಿಡಿಯೋದಕ್ಕೆ, ಆತನ ಮೇಲೆ FIR ಹಾಕೋದಕ್ಕೆ, ಆತನನ್ನು ಜೈಲಿಗೆ ಕಳ್ಸೋಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಯಾಕಿದೆ? ಇದ್ಯಾವ ಜಾತ್ಯತೀತ? ಒಬ್ರು ಜಾತ್ಯತೀತ ಅನ್ಕೊಂಡು ಕುಮಾರಣ್ಣ ಆ ಕಡೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟ ಕೋಮೋದ ಕಡೆ. ನೀವು ಆ ಕಡೆ ಜಾತ್ಯತೀತ ಅನ್ಕೊಂಡು ಈ ತರ ನಾಟಕಗಳು ಮಾಡ್ಕೊಂಡು ಯಾಕಿರ್ತೀರಿ? ಆ ಮನುಷ್ಯ ಹೇಳ್ತಾರೆ ಈ ದೇಶದಲ್ಲಿ ಜೈ ಶ್ರೀರಾಮ ಅಂತ ಮಾತ್ರ ಹೇಳ್ಬೇಕಂತ. ಯಾವ ದೇಶದಲ್ಲಪ್ಪ ಬಟ್ಟ? ಯಾವ ದೇಶದಲ್ಲಿ ಜೈ ಶ್ರೀರಾಮ ಅಂತ ಮಾತ್ರ ಹೇಳ್ಬೇಕು? ನನ್ನ ದೇಶದಲ್ಲಂತೂ ಅಲ್ಲ, ನನ್ನ ಭಾರತದಲ್ಲಂತೂ ಅಲ್ಲ. ಯಾವ ದೇಶದಲ್ಲಿ ಹೇಳೋ ಮರಯ್ಯ? ಭಾರತ ದೇಶದಲ್ಲಿ ನನ್ನ ಸಂವಿಧಾನ ಏನು ಹೇಳಿದೆ ಅಂದ್ರೆ, ಇಲ್ಲಿ ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ, ಜೈ ಜೀಸಸ್, ಯಾವ ಧರ್ಮವಾಗಲಿ, ಯಾವುದೇ ದೇವರಾಗಲಿ ಅವರಿಗೆ ಜೈಕಾರ ಹಾಕುವುದಕ್ಕೆ ಈ ದೇಶದಲ್ಲಿ ಹಕ್ಕಿದೆ. ಆ ಹಕ್ಕನ್ನು ನನ್ನ ಸಂವಿಧಾನ ಕೊಟ್ಟಿದೆ. ಅದೇ ಈ ದೇಶದ ಮೂಲ ಮಂತ್ರ, ಅದೇ ಈ ದೇಶದ ಜಾತ್ಯತೀತ ತತ್ವ, ಅದೇ ಈ ದೇಶದ ಸೊಗಸು, ಅದೇ ಈ ದೇಶದ ಪರಂಪರೆ. ನೀನು ಯಾವ ದೇಶದಲ್ಲಿ ಹೇಳ್ತಾ ಇದೀಯಾ? ಅದನ್ನ ಸ್ಪಷ್ಟಪಡಿಸು. ಈ ದೇಶ ಅದು ಯಾವ ದೇಶ? ಭಾರತ? ನೆವರ್ ಬಟ್ಟ, ಚಾನ್ಸೇ ಇಲ್ಲ. ಯಾಕೆ ಈ ತರ ಹಿಜಾಬ್ ವಿಚಾರದ ಬಗ್ಗೆ ನಾವು ಭಾಷಣ ಮಾಡ್ತೀರ? ಈ ಹಿಜಾಬ್ ಹಾಕೊಂಡು ಹೋದ್ರೆ ವಾಪಸ್ಸು ನಾವು ಕೇಸರಿ ಶಾಲನ್ನು ಹಾಕೊಂಡು ಹೋಗ್ತೇವೆ. ಅದಕ್ಕೆ ವಿರೋಧ ಆವಾಸಗಳು. ಸಿದ್ದರಾಮಯ್ಯ ಒಂದ್ ಕಡೆ ಭಾಷಣ ಮಾಡಬೇಕಾದ್ರೆ, ನಾನು ಹಿಜಾಬು ಏನು ಅದನ್ನ ಶಾಲಾ ಕಾಲೇಜುಗಳಲ್ಲಿ ನಿಷೇಧ ಮಾಡಿದ್ರು BJPಯವರು, ಅದನ್ನು ನಾನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದೀನಿ ಅಂತ ಹೇಳಿ ಒಂದ್ ಕಡೆ ಭಾಷಣದಲ್ಲಿ ಮಾತಾಡ್ತಾರೆ. ಆಮೇಲೆ ಇವ್ರು ಕೇಸರಿ ಶಾಲು ಅಂತಿದ್ದಂಗೆ, ನಾನು ಇನ್ನೂ ಆದೇಶಗಳನ್ನು ಕೊಟ್ಟಿಲ್ಲ, ಇನ್ನೂ ಆ ಪ್ರಕ್ರಿಯೆ ನಡೀತಿಲ್ಲ, ಚರ್ಚೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಏನು ರಾಜಕೀಯ ಲೆಕ್ಕಾಚಾರ ಸಿದ್ದರಾಮಯ್ಯನವರೇ? ಒಂದ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಈ ಥರದೊಂದು ತರೋಣ. ಎಲ್ಲ ಬಟ್ಟೆ ಯಾರಿಗೆ ಏನು ಬೇಕಾರ ಬಟ್ಟೆ ಹಾಕ್ಬೋದು, ಏನು ಉಡಬೇಕು, ಏನು ತೊಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದ್ರ ಮೇಲೆ ನಿಯಂತ್ರಣವನ್ನು ನನ್ನ ದೇಶದ ಕಾನೂನು ಹೇರಬೇಕು, ಯಾರ ಬುಡಂಗಿಗಳು ಹೇರೋದಲ್ಲ ಅಂಥೇಳಿ ರಾಜಕೀಯ ಲೆಕ್ಕಾಚಾರ. ಅಧಿಕಾರ ಇಲ್ಲದೆ ಏನು ನಡೆಯಲ್ಲ, ಅಧಿಕಾರ ಇಲ್ಲದೆ ಏನು ಆಗೋದು ಇಲ್ಲ. ಅಧಿಕಾರಕ್ಕೋಸ್ಕರನೇ, ಅಧಿಕಾರಕ್ಕೆ ಬಂದ ಮೇಲೆ ತಾನೇ ಎಲ್ಲ ಮಾಡೋಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಕಲ್ಲಿಗೇನು ಹೊಡೆಯೋಕ್ಕಾಗಲ್ಲ. ಹಾಗಂತ ಅವ್ರಿಗೆ ಕಲ್ಲು ಅಂತ ಹೇಳ್ಬಿಟ್ಟು ಅವ್ರಿಗೆ ಶ್ರೇಯಸ್ಸು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಂದು ಪ್ಲಾನ್ ಪ್ರಕಾರ ಮಾಡಿ, ಏನೋ ಚಪ್ಪಾಳೆಗೋಸ್ಕರ ಭಾಷಣ ಮಾಡಿ ಆಮೇಲೆ ಅದನ್ನು ಹಿಂದೆ ತಗೊಂಡ್ರೆ ಸಿದ್ದರಾಮಯ್ಯನವರ ಮೇಲೆ ಕ್ವಶನ್ ಮಾರ್ಕ್ ಹಾಕ್ಕೊಂಡು ವಿಮರ್ಶೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ತಿರೋದು, ಹಿಜಾಬು ಅನ್ನೋದು ಮುಸಲ್ಮಾನ ಧರ್ಮದ ಸಂಸ್ಕೃತಿ, ಆ ಹೆಣ್ಮಕ್ಳದು. ನಮ್ಮ ಅಪ್ಪನ ಕಾಲದಿಂದನೂ ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಹಾಕೊಂಡು ಹೆಣ್ಮಕ್ಳು ಹೋಗ್ತಾ ಇದ್ರು. ಅದು ಯಾವತ್ತೂ ಕೂಡ ಯಾರನ್ನ ಇರಿದು ಇಲ್ಲ, ಕೊಂದು ಇಲ್ಲ, ಚುಚ್ಚು ಇಲ್ಲ, ಸಾಯಿಸು ಇಲ್ಲ, ಡಿಸ್ಟರ್ಬ್ ಮಾಡೋ ಇಲ್ಲ. ಹೆಣ್ಣುಮಕ್ಕಳು, ಮುಸ್ಲಿಂ ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಹೋಗ್ತಾ ಇರೋ ಕಾರಣದಿಂದ ಹಿಂದೂ ಹೆಣ್ಣು ಮಕ್ಕಳು ಅಥವಾ ಹಿಂದೂ ಮಕ್ಕಳು ಎಜುಕೇಷನಲ್ಲಿ ಬಹಳ ಹಿನ್ನಡೆಯನ್ನು ಅನುಭವಿಸಿದ್ರು. ಅವರ ಹಿಜಾಬು, ಆ ಬಟ್ಟೆ ಇವರ ಕಣ್ಣಿಗೆ ಅಡ್ಡ ಬರ್ತಾ ಇತ್ತು. ಈ ಥರ ಏನು ನಡೆದೇ ಇಲ್ವಲ್ಲ. ಅವ್ರ ಪಾಡಿಗೆ ಅವರು ಓದ್ತಾ ಇದ್ರು, ಇವ್ರ ಪಾಡಿಗೆ ಇವರು ಓದ್ತಾ ಇದ್ರು. ಒಗ್ಗಟ್ಟಾಗಿದ್ರೆ ಪ್ರೀತಿಯಿಂದ ಇದ್ರು. ಆಮೇಲೆ ಈ ಕೋಮು ದ್ವೇಷ ಇಂಥದ್ದೆಲ್ಲ ಸ್ಟಾರ್ಟ್ ಆದಮೇಲೆ ಒಂದು ಸ್ಪ್ಲಿಟ್ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಯಿತು. ಈಗ BJP ಕಾಲ ಅಲ್ಲ, BJP ಹುಟ್ಟಕ್ಕಿಂತ ಮುಂಚೆನೇ ಇದ್ದಂಥ ಹಿಜಾಬನ್ನ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹೋದಂಥ ಹೆಣ್ಣುಮಕ್ಕಳನ್ನ ಕಾಂಪೌಂಡ್ ಹೊರಗಿಟ್ಟು ಹಿಜಾಬನ್ನ ನೆಪದಲ್ಲಿ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿದಂಥ BJP ಸರ್ಕಾರದ ಆ ಕರಾಳ ಆದೇಶವನ್ನು ಕಾಂಗ್ರೆಸ್ ನಿಷೇಧ ಮಾಡಲೇಬೇಕಾಗ್ತದೆ.
ಅಲ್ಲ, ಈಗ ಏನಾದ್ರು ಮಾಡಕ್ ಹೋಗಿ ಮತ್ತೆ ಹಿಜಾಬು ಹಾಕೊಂಡು ಇವ್ರು ಹೋದ್ರೆ ಅವ್ರು ಕೇಸರಿ ಶಾಲೆ ಹಾಕೊಂಡು ಹೋಗ್ತಾರಲ್ಲಪ್ಪ, ರಾಜಕೀಯ ಅದು ಇದು. ಅಯ್ಯೋ ಸ್ವಾಮಿ, ಬಿಟ್ಬಿಡ್ರಿ, ಹಾಕೊಂಡು ಹೋಗ್ಲಿ, ಯಾಕೆ ತಡೀತೀರಿ? ಕೇಸರಿ ಶಾಲೆ ಹಾಕಕ್ಕೆ ಬಿಟ್ಬಿಡಿ. ಹಿಜಾಬ್ ಆದರೆ ಶತಮಾನಗಳಿಂದ, ಹಲವಾರು ದಶಕಗಳಿಂದ ಬಂದಂಥ ಕಾನ್ಸೆಪ್ಟ್ ಅದು. ಅವ್ರು ಅದಕ್ಕೆ ಒಗ್ಕೊಂಡಿದ್ದಾರೆ, ಅದಿಲ್ಲದೆ ಅವ್ರು ಬದುಕಲ್ಲ. ಇವ್ರು ಎಷ್ಟು ದಿನ ಹಾಕೊಂಡು ಹೋಗ್ತಾರೆ? ಹೋಗ್ಲಿ, ಕೇಸರಿ ಶಾಲೆ ಹಾಕ್ತಾರೋ, ಯಾವ ಕಲರ್ ಬೇಕಾದ್ರೆ ಶಾಲೆ ಹಾಕೊಂಡು ಹೋಗ್ಲಿ, ಯಾವ ಥರ ಬಟ್ಟೆ ಆದರೆ ಹಾಕೊಂಡು ಹೋಗ್ಲಿ, ಯಾವ ವಿಚಿತ್ರ ಹಾಕೊಂಡು ಹೋಗ್ಲಿ, ಕಡೆಗೆ ಅಲ್ಲಿ ನಿರ್ಧಾರ ಆಗೋದು ಶಾಲೋ ಇಲ್ಲ ಶಾಲೆಯೋ. ಮಾರ್ಕ್ಸ್ ಕಾರ್ಡಲ್ಲಿ ಬರ್ತದಲ್ಲ ಅಂಕೆ ಸಂಖ್ಯೆ, ಅದು ಲೆಕ್ಕ. ಧರ್ಮದ ನಶೆ ಅಮಲನ್ನು ತುಂಬಿಕೊಂಡವನು ಇನ್ನೇನು ಫೋಕಸ್ ಮಾಡ್ತಾನೆ ಎಜುಕೇಷನ್ ಕಡೆಗೆ. ಭವಿಷ್ಯ ಅಂತ ಹೇಳ್ಬಿಟ್ಟು ಒಂದು ಇದೆಯಲ್ಲ, ಆ ಭವಿಷ್ಯದ ಪ್ರಶ್ನೆ ಬಂದಾಗ, ಆ ಹೊಟ್ಟೆಪಾಡಿನ ಕಾನ್ಸೆಪ್ಟ್ಗಳು ಬಂದಾಗ, ಆಗ ಅವ್ರಿಗೆ ಶಿಕ್ಷಣದ ಮಹತ್ವ ಅರ್ಥ ಆಗುತ್ತೆ. ತಮ್ಮ ಹಠ ಸಾಧನೆಗಳು ಯಾವ ರೀತಿಯಲ್ಲಿ ನಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಸೇರಿಗೆ ಸೇರು, ಟಕ್ಕರು, ಈ ಥರ ಏನೂ ಅಲ್ಲ. ಇದೊಂದು ಕೋಮು ವಿಷಪೂರಿತ ಉದ್ದೇಶ, ರಾಜಕೀಯ ಲಾಭದ ಲೆಕ್ಕಾಚಾರ. ಹಾಗಾಗಿ ಬಿಜೆಪಿ ಕೃಪಾಪೋಷಿತ ನಾಟಕ ಮಂಡಳಿಗಳು ಇವನ್ನೆಲ್ಲ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ, ಪ್ರಾಯೋಜಿಸುತ್ತವೆ ಕೂಡ. ಹಾಗಾಗಿ ಈ ಸ್ವಲ್ಪ ಸರ್ಕಾರನ ಸ್ವಲ್ಪ ಕರೆಕ್ಟಾಗಿ ನಾಲೆಡ್ಜನ್ನು ಕೊಡುವಂಥವ್ರನ್ನ ಸುತ್ತಮುತ್ತ ಹಿಡ್ಕೋಬೇಕು. ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಮೀನಮೇಷ ಎಣಿಸೋದಲ್ಲ. ಈ ಕರ್ನಾಟಕ ಪ್ರಭಾಕರ್ ಭಟ್ರ ವಿಚಾರದಲ್ಲಿ ಒಂದು ಕೇಸ್ ಹಾಕೋದಕ್ಕೆ, ಒಂದು ಅರೆಸ್ಟ್ ಮಾಡೋದಕ್ಕೆ ಭಯ ಬೀಳೋದು. ಈ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಥರ ಸ್ಟೇಟ್ಮೆಂಟ್ ಕೊಡೋದು ಕೂಡ ಅವ್ರದ್ದೊಂಥರ ರಾಜಕೀಯ ಲೆಕ್ಕಾಚಾರ. ಈ ಥರದ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಆ ಕಡೆಯಿಂದ ಕಂಪ್ಲೇಂಟ್ ದೂರು ದಾಖಲಾಗೋ ಥರ ಮಾಡಿಕೊಂಡು ಅರೆಸ್ಟ್ ಮಾಡೋದಕ್ಕೆ ಈ ಸರ್ಕಾರ ಇರೋದ್ರಿಂದ ಅವ್ರು ಮುಟ್ಟಿದ ಕೂಡಲೇ ಅದು ಹಿಂದುತ್ವ ವರ್ಸಸ್ ಅಂತ ಹೇಳಿ ಒಂದು ಪೊಲಿಟಿಕಲ್ ಪ್ರೊಪಗಂಡವನ್ನು ಬಿತ್ತೋದಕ್ಕೋಸ್ಕರನೇ ಇವೆಲ್ಲ ಮಾಡ್ತಾ ಹೋಗ್ತಾರೆ. ಇದೇ ನೋಡಿ, ನಿಮ್ಮ ದತ್ತಮಾಲೆ ಚಿಕ್ಕಮಗಳೂರಿನಲ್ಲಿ ಆ ಮಸೀದಿ ಮುಂದೆ ಪಟಾಕಿ ಹೊಡೆದು ಗಲಾಟೆ ಮಾಡಿರೋದು, ತಡೆಯಕ್ಕೆ ಹೋದ ಪೊಲೀಸರಿಗೆ ಹೊಡೆದಿರೋದು ಬಜರಂಗ ದಳದ ಹುಡುಗರು. ಈಗ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಿ ನೀವು. ಪ್ರಣಾಳಿಕೆ ಯಾವಾಗ? ಚುನಾವಣೆಗಿಂತ ಮುಂಚೆ. ಏನಾಯಿತು? ಸರ್ಕಾರ ಬಂತಲ್ಲ, ಈಗ ಪೊಲೀಸರಿಗೆ ಹೊಡೆದಿರೋದಕ್ಕಿಂತನೂ ಸಾಕ್ಷಿ ಬೇಕಾ? ಇದೇ ಮುಸ್ಲಿಂ ಸಂಘಟನೆಗಳು ಈ ಕೆಲಸ ಮಾಡಿದರೆ, ದೇವಸ್ಥಾನದ ಮುಂದೆ ಪಟಾಕಿ ಹೊಡೆದು ಪೊಲೀಸರಿಗೆ ಹೊಡೆದಿದ್ರೆ ಮೀಡಿಯಾಗಳು ಬಿಡಿ, ಅದಂತರ ಕ್ಷಮಿಸಿ ಅಂಥ ಶಬ್ದಗಳು ಬಳಸಬಾರ್ದು, ಬಂದ್ಬಿಡ್ತು. ನೀವು ಬೇಕಾದ್ರೆ ಅದನ್ನು ಸ್ವೀಕಾರ ಮಾಡ್ಕೋಬೋದು. ಇವಂತ ಧರ್ಮದ ಆಧಾರದಲ್ಲಿ ಮಸೀದಿ ಮಂದಿರದ ಲೆಕ್ಕಾಚಾರದಲ್ಲಿ ಮಾತ್ರ ಸುದ್ದಿಗಳನ್ನು ಮಾಡಿ ಬಡ ಬಡ ಬಡದ ಬಾಯ್ ಬಿಡ್ಕೊತವೆ. ಈಗೇನು ಕಾನ್ಸೆಪ್ಟ್ ಅಲ್ಲ, ಪೊಲೀಸಿಗೆ ಹೊಡೆದವನು ಬಜರಂಗ ದಳದವ್ರು ಆಗಿರೋದ್ರಿಂದ ನೋ ಕಾನ್ಸೆಪ್ಟ್. ಅದೇ ಹೊಡೆದು ಬಿಟ್ರೆ ಈ ಹಳ್ಳಿ ಪೊಲೀಸ್ ಸ್ಟೇಷನ್ ಹಾಕೊಳ್ತಿದ್ದಾರೆ. ಸ್ಟೇಷನ್ಗೆ ಬೆಂಕಿ ಇಟ್ಟರು, ಪೊಲೀಸರಿಗೆ ಹೊಡೆದರು. ಇಲ್ಲಿ ಏನು ಮಾಡಿದ್ದು? ಪೊಲೀಸರಿಗೆ ಮುತ್ತು ಕೊಟ್ರ ಹೋಗಿ. ಯಾಕೆ ಅದನ್ನು ಈಗಲೂ ಹಾಕೊಂಡು ರುಬ್ತಾ ಇರ್ತಾರೆ? ರುಬ್ಬಿ ಬಿಡಬೇಡಿ, ಅವ್ರು ಟೆರರಿಸ್ಟ್ಗಳೇ, ಒಪ್ಕೋತೀವಿ ನಾವು. ಇವ್ರು ಮತ್ತೇನು? ನಿಜಾಣೆ ಪೊಲೀಸರಿಗೆ ಹೊಡೆದವನು ಒಬ್ಬ ಟೆರರಿಸ್ಟ್ ಅಂತ ಆದರೆ, ಈಗ ಚಿಕ್ಕಮಗಳೂರು ಪೊಲೀಸರು ಹೊಡೆದವನು ಯಾರಪ್ಪ? ನಿಷೇಧ ಯಾಕೆ ಮಾಡಿ? ಈಗ ಯಾಕೆ ನಿಷೇಧ ಮಾಡೋಲ್ಲ ನೀವು? ಕರ್ನಾಟಕ ಸ್ಟೇಟಲ್ಲಿ ನಿಷೇಧ ಮಾಡ್ರಿ, ಆಮೇಲೆ ನೋಡೋಣ ಸೆಂಟ್ರಲ್ ಕತೆ. ಸ್ನೇಹಿತರೆ, ಧರ್ಮ 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 ಅನ್ಕೊಂಡು ಬಾಬಾ ಸಾಹೇಬ್ರು ಹೇಳ್ತಾರೆ, ಧರ್ಮದ ಹೆಸರಿನಲ್ಲಿ ಮತ್ತೊಂದು ಧರ್ಮವನ್ನು ಟಾರ್ಗೆಟ್ ಮಾಡೋದು ಅಧರ್ಮ. ಕರ್ನಾಟಕ ಪ್ರಭಾಕರ್ ಭಟ್ಟ ಮಾಡ್ತಿರೋದು ಅಧರ್ಮ. ಆತ ಧರ್ಮದ ಹೆಸರಿನಲ್ಲಿ ಮತ್ತೊಂದು ಧರ್ಮವನ್ನು, ಧರ್ಮದ ಹೆಸರಿನಲ್ಲಿ ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳನ್ನು ಅತಿ ಕೆಟ್ಟದಾಗಿ, ಅತಿ ತುಚ್ಛವಾಗಿ ಮಾತನಾಡ್ತಾನೆ. ಆತ ಮಾಡ್ತಿರೋ ಅಧರ್ಮದ ಕೆಲಸ. ಧರ್ಮದ ಕೆಲಸ ಆಗೋದಿಲ್ಲ. ಅದು ಹೇಗೆ ಧರ್ಮದ ಕೆಲಸ ಆಗ್ತದೆ? ದೊಡ್ಡ ದೊಡ್ಡ ಹಿರಿಯ ಮಹಾನುಭಾವರು ಹೇಳಿದಂಥ ಮಾತುಗಳಿದು, ನಾನೇನೋ ಅಲ್ಲ. ಧರ್ಮ ಪ್ರೀತಿಸೋದನ್ನು ಹೇಳುತ್ತೆ, ಧರ್ಮ ಸೌಹಾರ್ದತೆ, ಸಮಾನತೆ, ಸಮಗ್ರತೆಯನ್ನು ಹೇಳುತ್ತದೆ. ಆದರೆ ಇವರು ಧರ್ಮದ ಹೆಸರಿನಲ್ಲಿ ಇವರು ಹೊಟ್ಟೆ ಹೊರದಕೊಳ್ಳೋಕ್ಕೋಸ್ಕರ, ಇವರ ಸ್ವೇಚ್ಛಾಚಾರಕ್ಕೋಸ್ಕರ ಧರ್ಮವನ್ನು ಅಧರ್ಮಕ್ಕೆ ಬಳಸ್ಕೋತಾ ಇದ್ದಾರೆ. ಇದನ್ನು ಖಂಡಿಸ್ಬೇಕಲ್ಲ, ಇದನ್ನು ಪ್ರಶ್ನೆ ಮಾಡಬೇಕಲ್ಲ, ಪ್ರತಿಯೊಬ್ಬರು ಮಾತಾಡಬೇಕಾಗ್ತದೆ. ಓಕೆ ಸ್ನೇಹಿತರೆ, ನಿಮ್ಮ ಕೈಲಿದೆ. ಪವರ್ ಆಫ್ ಪಾಲಿಟಿಕ್ಸಲ್ಲಿ ಮಾತ್ರ ಇವೆಲ್ಲ ಸರಿ ಮಾಡೋದಕ್ಕೆ ಸಾಧ್ಯ. ಅಧಿಕಾರ ರಹಿತವಾಗಿ ಯಾರಿಗೇನು ಮಾಡೋಕ್ಕಾಗಲ್ಲ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಏನಾದರೂ ಮಾಡ್ಬೋದಲ್ಲ? ಮಾಡಬಹುದು. ಲೋಕಸಭೆ ಚುನಾವಣೆ ಇರೋದ್ರಿಂದ ಒಂದು ಸ್ವಲ್ಪ ಲೆಕ್ಕಾಚಾರಗಳು ನಾವು ಅನ್ಕೊಂಡಿರೋದು. ಅದು ಬಿಟ್ಟು ಇಂಟರ್ನಲ್ ಇವರಿಬ್ಬರ ಅಡ್ಜಸ್ಟ್ಮೆಂಟ್ ಇದೆಯೋ ಏನು ಕಥೆನೋ ದೇವ್ರಿಗೆ ಗೊತ್ತು. ಕುಮಾರಸ್ವಾಮಿನ ಹೋಗ್ಬಿಟ್ಟು ಸಾರಿ ಕೇಳ್ಕೊ ಬಂದಿಲ್ವಾ? ಈ ನಾಳೆ ಯಾರು ಈ ಕಾಂಗ್ರೆಸ್ಸಿಂದ ಹೋಗ್ಬಿಟ್ಟು ಅವ್ನಿಗೆ ಸಾರಿ ಕೇಳ್ತಾರೋ,
ಏನಕ್ಕೆ ಹಿಂಗೆ ಮಾಡ್ತಾರೋ? ಸಂವಿಧಾನದ ಮುಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ತೃಣಕ್ಕೆ ಸಮಾನ ಅಲ್ವಾ? ಸಂವಿಧಾನದ ಮುಂದೆ ಈ ದೇಶದ ಕಾನೂನನ್ನು ಮೀರುವ ಯಾವನೇ ಆಗಲಿ, ಅವನು ಪ್ರಧಾನಿಯೇ ಆಗಲಿ, ಮುಖ್ಯಮಂತ್ರಿಯೇ ಆಗಲಿ, ಇನ್ನೊಬ್ಬ ಆಗಲಿ, ತೃಣಕ್ಕೆ ಸಮಾನ ಅಲ್ವಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಜನ? ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಯೇ ತೀರ್ಮಾನಿಸಬೇಕು ಇದನ್ನೆಲ್ಲ. ಈ ಅಧಿಕಾರ ವರ್ಗದ, ಆಡಳಿತ ವರ್ಗದ, ನಾಯಕತ್ವ ವರ್ಗದ ಸಂಘಟನೆ ಅದು ಇದು ಅಂತ ಎಲ್ಲ ಬರ್ತಾರಲ್ಲ, ಇವ್ರನ್ನೆಲ್ಲ ನಿಯಂತ್ರಿಸೋದು, ಇವ್ರಿಗೆಲ್ಲರೂ ಕತ್ರಿ ಹಾಕ್ಬಿಟ್ಟು ಬಾಲ ಎಲ್ಲೆಲ್ಲಿ ಕಟ್ ಮಾಡಬೇಕು ಅನ್ನೋದು ಎಲ್ಲ ಪ್ರಜೆಗಳ ಕೈಲಿದೆ. ತೀರ್ಮಾನ ನಿಮಗೆ ಮತ್ತು ನಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ. ನಮಸ್ಕಾರ.